ಸುಭಾಷ್ ಚಂದ್ರ ಬೋಸ್ ಈ ಹೆಸರಿನಲ್ಲಿ ನಡೀತಾ ಇರುವಂತಹ ಒಂದು ಸಹಕಾರಿ ಸಂಸ್ಥೆಯ 25ನೆಯ ವಾರ್ಷಿಕೋತ್ಸವ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರ ಜನ್ಮದಿನ, ಈ ಎರಡು ಘಟನೆಗಳನ್ನು ಸಮನ್ವಯ ಮಾಡಿಕೊಂಡು ನಡೀತಾ ಇರತಕ್ಕಂಥ ಈ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮದ ಮೇಲೆ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮೆಲ್ಲರ ಹೆತ್ತ ತಾಯಿ ಒಬ್ಬಳಾದರೆ ಹೊತ್ತ ತಾಯಿ ಭಾರತ ಮಾತೆ. ಆ ಭಾರತ ಮಾತೆಯ ಪಾದಕಮಲಗಳಿಗೂ ವಂದಿಸ್ತಾ, ಈ ದೇಶಕ್ಕಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ, ಈ ದೇಶದ ಸಂಸ್ಕೃತಿಗಾಗಿ ಸಂಘರ್ಷ ಮಾಡ್ತಾ ಬಲಿದಾನಗೈದಂತಹ ಲಕ್ಷಾಂತರ ಅನಾಮಿಕ ಹೋರಾಟಗಾರರ ಸ್ಮರಣೆಯನ್ನು ಮಾಡ್ತಾ, ನನಗೆ ನಿಶ್ಚಯಪಡಿಸಿದಂಥ ಸಮಯದೊಳಗೆ ಎಷ್ಟು ಸಾಧ್ಯವೋ ಅಷ್ಟು ಇವತ್ತಿನ ಈ ವಿಷಯದ ಪ್ರಸ್ತುತತೆಯನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಒಂದು ಘಟನೆ ನೆನಪಾಗುತ್ತೆ, ಇತಿಹಾಸದ್ದು. 1896ನೇ ಇಸ್ವಿ ಇತಿಹಾಸದೊಳಗೆ ಆ ಘಟನೆಯನ್ನು ಡ್ರೇಫಸ್ ಅಫೇರ್ ಅಂತ ಗುರುತಿಸ್ತಾರೆ. ಡ್ರೇಫಸ್ ಅಫೇರ್ ಅಂತ ನೀವೇನಾದರೂ ಹೊಡೆದ್ರೆ ಅದರ ವಿವರಗಳೆಲ್ಲವೂ ನಿಮಗೆ ಗೂಗಲ್ನಲ್ಲಿ ಸಿಗುತ್ತೆ. ಫ್ರಾನ್ಸ್ ದೇಶದ ಒಬ್ಬ ಸೈನಿಕ ಅಧಿಕಾರಿ ಡ್ರೇಫಸ್, ಅವನ ಮೇಲೆ ಜರ್ಮನಿಗೆ ಗೂಢಚಾರಿಕೆಯನ್ನು ಮಾಡಿದ, ಫ್ರಾನ್ಸ್ ದೇಶದ ಕೆಲವು ಗುಪ್ತ ದಾಖಲೆಗಳನ್ನು ಜರ್ಮನಿಗೆ ಕೊಟ್ಟ ಅನ್ನುವಂಥ ಆರೋಪವನ್ನು ಹೊರಿಸಿ ಮೊಕದ್ದಮೆಯನ್ನು ಹೂಡ್ತಾರೆ. 2-3 ಸಲ ಅದರ ವಿಚಾರಣೆ ಆಗುತ್ತೆ. ಆ ವಿಚಾರಣೆಯ ಸಂದರ್ಭದೊಳಗೆ ಡ್ರೇಫಸ್ ನಿರಪರಾಧಿ ಅಂತ ಗೊತ್ತಾದರೂ ಸಹಿತ ಫ್ರಾನ್ಸಿನ ಕೆಲವು ಜನ ಯಾವುದೇ ಕಾರಣಕ್ಕೆ ಡ್ರೇಫಸ್ನನ್ನು ಬಿಡಬಾರದು, ಅವನಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅನ್ನುವಂಥ ಹೋರಾಟವನ್ನು ಮಾಡ್ತಾರೆ. ಅವನು ನಿರಪರಾಧಿ ಅಂತ ಗೊತ್ತಾದ ಮೇಲೂ ಸಹಿತ. ಇದು ಯಾಕಿರಬಹುದು ಅಂತ ಯೋಚನೆ ಮಾಡಿದರೆ, ಡ್ರೇಫಸ್ ಒಬ್ಬ ಯಹೂದಿ ಆಗಿರ್ತಾನೆ. ಆ ಯಹೂದಿ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅವನ ವಿರುದ್ಧ ಫ್ರಾನ್ಸಿನ ಕೆಲವು ಜನ ಎದ್ದು ನಿಲ್ತಾರೆ, ಅವನಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಕೊನೆಗೆ ಶಿಕ್ಷೆನೂ ಕೊಡ್ತಾರೆ. ಆ ಸಂದರ್ಭದೊಳಗೆ ನಡೆದಂತಹ ಒಂದು ಘಟನೆ, ಒಬ್ಬ ತರುಣ ಓಡಿ ಹೋಗ್ತಾ ಇರ್ತಾನೆ. ಅವನ ಹಿಂದ್ಗಡೆ ಒಂದು 20-25 ಜನ ಅವನನ್ನು ಅಟ್ಟಿಸ್ಕೊಂಡು ಕಿಲ್ ಹಿಮ್ ಅನ್ನುವ ಘೋಷಣೆಯನ್ನು ಕೂಗುತ್ತಾ ಅವನಿಗೆ ಕಲ್ಲೆಸಿತಾ ಇರ್ತಾರೆ. ಅವನು ತನ್ನ ಪ್ರಾಣ ಉಳಿಸ್ಕೊಳ್ಳೋದ್ರ ಸಲುವಾಗಿ ಓಡ್ತಾ ಇರ್ತಾನೆ. ಈ ದೃಶ್ಯವನ್ನು ನೋಡಿದಂಥ ರಸ್ತೆಯ ಪಕ್ಕದೊಳಗೆ ನಿಂತಹ ಒಬ್ಬ ತರುಣ, 13-14 ವರ್ಷದ ತರುಣ, ಅವನಿಗೂ ಅನಿಸುತ್ತೆ ಏನೋ ದೊಡ್ಡ ಅಪರಾಧ ಮಾಡಿರ್ಬೇಕಿಮ್ಮ, ಅದಕ್ಕೆ ಇವನಿಗೆ ನಾನು ಒಂದು ಕಲ್ಲು ಎಸಿಬೇಕು ಅಂಥೇಳಿ ಪಕ್ಕದೊಳಗಿದ್ದಂಥ ಕೆಳಗಡೆ ಇದ್ದಂಥ ಒಂದು ಕಲ್ಲು ತೊಗೊಂಡು ಇನ್ನೇನು ಎಸಿಬೇಕು ಅನ್ನೋ ಹೊತ್ತಿಗೆ ಆ ಜನರು ಏನು ಕಿಲ್ ಹಿಮ್ ಅಂತ ಘೋಷಣೆ ಹಾಕ್ತಾ ಇದ್ರು, ಅದರೊಳಗೆ ಒಬ್ಬ ಕಿಲ್ ದ ಯಹೂದಿ ಅಂತ ಘೋಷಣೆ ಹಾಕ್ತಾನೆ. ಆವಾಗ ಕಲ್ಲು ಒಗಿಬೇಕು ಅಂತ ಕೈಯಲ್ಲಿ ಹಿಡಿದಂಥ ಕಲ್ಲನ್ನು ಹಾಗೆ ಹಿಡ್ಕೊಂಡು ನಿಲ್ತಾನೆ. ಕಲ್ಲು ತೆಳಗಡೆ ಬಿಟ್ಟು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ಜನಾಂಗಕ್ಕೆ ಒಂದು ದೇಶ ಇಲ್ಲ ಅಂತಂದರೆ ಆ ಜನಾಂಗದ ಪರಿಸ್ಥಿತಿ ಏನಾಗ್ಬೋದು ಅನ್ನುವುದರ ಕುರಿತಂತೆ ಚಿಂತನೆ ಮಾಡ್ತಾನೆ. ಕಾರಣ, ಆ ಬಾಲಕನು ಒಬ್ಬ ಯಹೂದಿ ಆಗಿರ್ತಾನೆ. ಹೀಗೆ ದೇಶ ಇಲ್ಲದೆ ಹೋದರೆ ಆ ದೇಶದ ಜನಾಂಗಕ್ಕೆ ಯಾವ ರೀತಿಯ ಸ್ಥಿತಿಗಳು ಬರ್ಬೋದು ಅನ್ನೋದಕ್ಕೆ ಇಸ್ರೇಲ್ ಒಂದು ಉದಾಹರಣೆ ಅಂತ ಹೇಳ್ಬೋದು. ಹೀಗಾಗಿ ಇವತ್ತು ದೇಶಕ್ಕಾಗಿ ಹೋರಾಟ ಮಾಡಿದಂತಹ ಒಬ್ಬ ಅಪ್ರತಿಮ ವ್ಯಕ್ತಿ
ಅವನ ಜೀವನಕ್ಕೆ ಸಂಬಂಧಪಟ್ಟಂಥ ಕೆಲವು ಘಟನೆಗಳನ್ನು ಮೆಲುಕು ಹಾಕುವಂಥ ಸಂದರ್ಭ ಇದು ಅಂತ ಅನಿಸುತ್ತೆ. ದೇಶ ಇದ್ದರೆ ದೈವ, ದೈವ ಇದ್ದರೆ ದೇಹ. ದೇಶ ಇಲ್ಲದೆ ಹೋದರೆ ನಾವು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಸುಖದಿಂದ. ಆ ಕಾರಣಕ್ಕಾಗಿ ಸಾವಿರಾರು ವರ್ಷಗಳ ಸಂಘರ್ಷ ಈ ದೇಶದೊಳಗೆ ನಡೀತು. ಆ ಹಿಂದಿನ ಎಲ್ಲ ಇತಿಹಾಸದ ಸ್ಮರಣೆ ಮಾಡೋಕ್ಕಿಂತ ಬ್ರಿಟಿಷರ ವಿರುದ್ಧ ನಡೆದಂಥ ಸಂಗ್ರಾಮ, ಆ 185 ವರ್ಷಗಳ ಇತಿಹಾಸದೊಳಗೆ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಜನ ಪ್ರಾಣಾರ್ಪಣೆ ಮಾಡಿದರು, ಬಲಿದಾನ ಕೊಟ್ಟರು. ಆ ಒಂದು ಹೋರಾಟದ ಯಜ್ಞದೊಳಗೆ ತಮ್ಮನ್ನು ತಾವು ಹವಿಸ್ಸನ್ನಾಗಿ ಸಮರ್ಪಿಸಿಕೊಂಡಂಥವರು ಸುಭಾಷ್ ಚಂದ್ರ ಬೋಸರು. ಸುಭಾಷ್ ಚಂದ್ರ ಬೋಸರ ಇಡೀ ಜೀವನವನ್ನು ಮೆಲುಕು ಹಾಕಬೇಕು ಅಂತಂದರೆ ನನಗೆ ನೀಡಿದಂಥ ಸಮಯ ಸಾಕಾಗುವುದಿಲ್ಲ. ಹೀಗಾಗಿ ಕೆಲವು ಘಟನೆಗಳನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಭಾಷ್ ಚಂದ್ರ ಬೋಸರ ಜೀವನವನ್ನು ಸಮಗ್ರವಾಗಿ ನಾವೇನಾದರೂ ಅಧ್ಯಯನ ಮಾಡಬೇಕು ಅಂತಾದರೆ 4 ಭಾಗಗಳಲ್ಲಿ ಮಾಡಬೇಕು ಅಂತ ಅನಿಸುತ್ತೆ. ಅನೇಕ ಜನ ವಿದ್ಯಾರ್ಥಿನಿಯರು, ಯುವ ವಯಸ್ಸಿನ ವಿದ್ಯಾರ್ಥಿನಿಯರು ನಾವಿಲ್ಲಿದ್ದೀವಿ. ಸುಭಾಷ್ ಚಂದ್ರ ಬೋಸರ ಬಾಲ್ಯ ಹೆಂಗಿತ್ತು ಅಂತ, ಯಾವ ರೀತಿಯ ಸ್ಪಂದನೆ ಅವರ ಮನಸ್ಸಿನಲ್ಲಿ ಸಣ್ಣ ಹುಡುಗನಾಗಿದ್ದಾಗ ಇತ್ತು ಅನ್ನೋದು 1-2 ಘಟನೆಗಳನ್ನು ಕೇಳಿದಾಗ ನಮಗೆ ಗೊತ್ತಾಗುತ್ತೆ. ಅವ್ರ ತಂದೆ ಶ್ರೀಮಂತರಾಗಿದ್ದರು, ಮನೆಯೊಳಗೆ ಸುಖ ಸೌಲಭ್ಯಗಳು ಎಲ್ಲವೂ ಇದ್ದವು. ಆದರೆ ಸುಭಾಷ್ ಚಂದ್ರ ಬೋಸರು ನೆಲದ ಮೇಲೆ ಮಲಗ್ತಾ ಇರ್ತಾರೆ. ಬಾಲಕ ಸುಭಾಷ್ ಚಂದ್ರ ಬೋಸ್. ತಾಯಿಗೆ ನೋವಾಗುತ್ತೆ, ನನ್ನ ಮಗ ಹಾಸಿಗೆ ಇಲ್ಲದೆ ನೆಲದ ಮೇಲೆ ಮಲಗ್ತಾ ಇದ್ದಾನಲ್ಲ ಅಂಥೇಳಿ ನನ್ನ ಹತ್ರ ಮಲ್ಕೊಳ್ಬಾ, ಹಾಸಿಗೆ ಹಾಸಿಟ್ಟಿದ್ದೀನಿ ಅಂತ ಕರೆದಾಗ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ಯಾರು ಈ ಧರ್ಮಕ್ಕಾಗಿ, ಈ ಸಂಸ್ಕೃತಿಗಾಗಿ, ಈ ದೇಶವನ್ನು ಉಳಿಸೋದ್ರ ಸಲುವಾಗಿ, ಬೆಳೆಸೋದ್ರ ಸಲುವಾಗಿ ಜ್ಞಾನವನ್ನು ನೀಡಿದಂತಹ ನಮ್ಮ ಹಿಂದಿನ ಋಷಿ ಮುನಿಗಳೆಲ್ಲ ನೆಲದ ಮೇಲೆ ಮಲಗ್ತಾ ಇದ್ರು, ಅದಕ್ಕಾಗಿ ನಾನು ನೆಲದ ಮೇಲೆ ಮಲ್ಕೊಳ್ತೀನಿ ಅಂತ ಹೇಳ್ತಾರೆ. ಇದು ಬಾಲಕ ಸುಭಾಷನ ಮನಸ್ಥಿತಿ. ದಿನಾಲೂ ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ಮುದುಕಿ ಭಿಕ್ಷೆ ಬೇಡ್ತಾ ಇರ್ತಾಳೆ. ಆ ಭಿಕ್ಷೆ ಬೇಡುವಂತಹ ಮುದುಕಿಯನ್ನು ನೋಡಿದಾಗಿ ಇವರಿಗೆ ಅನಿಸುತ್ತೆ, ಪಾಪ ಒಂದು ತುತ್ತು ಕೂಳಿಗಾಗಿ ಮುದುಕಿ ಕಷ್ಟಪಡ್ತಾ ಇದ್ದಾಳೆ, ನಾನು ನೋಡಿದರೆ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದೀನಿ, ಇದು ತಪ್ಪು ಅನ್ನುವಂಥ ಅಪರಾಧಿ ಮನೋಭಾವ ಬಾಲಕ ನೇತಾಜಿ ಸುಭಾಷ್ ಚಂದ್ರ ಬೋಸನ ಮನಸ್ಸಿನೊಳಗೆ ಮೂಡುತ್ತೆ. ಅದಕ್ಕವರು ವಾಹನದೊಳಗೆ ಹೋಗುವುದರ ಬದಲಾಗಿ ಕಾಲ್ನಡಿಗೆಯಿಂದ ಕಾಲೇಜಿಗೆ ಹೋಗ್ತಾರೆ. ಆ ಉಳಿದ ಹಣವನ್ನು ಆ ಮುದುಕಿಗೆ ಆಗಾಗ ಕೊಡ್ತಾ ಇರ್ತಾರೆ. ಇಂಥ ಒಂದು ಸಮಾಜದ ಕುರಿತಂತೆ ಸ್ಪಂದನೆ ಹೊಂದಿರತಕ್ಕಂಥ ತರುಣ ನೇತಾಜಿ. ಜಿರ್ಲಿಯವರು ಹೇಳಿದರು, ICS ಪರೀಕ್ಷೆ ಪಾಸ್ ಮಾಡಿದರು ಅಂತ ಹೇಳಿ. ಅವರಿಗೆ ICS ಪರೀಕ್ಷೆ ಓದಬೇಕು ಅಂತ ಇರಲಿಲ್ಲ. ಯಾಕಂದರೆ ICS ಪರೀಕ್ಷೆ ಓದಿದರೆ ಬ್ರಿಟಿಷರ ಗುಲಾಮನಾಗಿ ನಾನು ಅವರ ನೌಕರಿಯನ್ನು ಮಾಡಬೇಕಾಗುತ್ತೆ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಆದರೆ ಆ ಗುಲಾಮಿ ಪ್ರವೃತ್ತಿಯ, ಗುಲಾಮಿ ಜೀವನದೊಳಗೆ ಐಷಾರಾಮಿ ಜೀವನವನ್ನು ನಡೆಸಬೇಕು ಅನ್ನುವಂಥ ಮನೋಭಾವ ಅವ್ರದ್ದಾಗಿರಲಿಲ್ಲ. ಆದರೆ ಅವರ ತಂದೆ, ಇವ್ರು ಯಾಕೆ ಹಿಂದೇಟು ಹಾಕ್ತಾ ಇದ್ದಾನೆ ಇವನು ಅಂತಂದರೆ, ಬಹುತೇಕ ICS ಪರೀಕ್ಷೆ ಪಾಸ್ ಆಗುವಂಥ ವಿಶ್ವಾಸ ಇವನಿಗಿಲ್ಲ. ಆ ಕಾರಣಕ್ಕಾಗಿ ಇವನು ICS ಪರೀಕ್ಷೆ ಬರೀಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾನೆ ಅನ್ನುವಂಥ ಒಂದು ಸಂಶಯವನ್ನು ತಾಯಿ ಹತ್ರ ವ್ಯಕ್ತ ಮಾಡ್ತಾರೆ. ತಾಯಿ ಮಗನಿಗೆ ಇದನ್ನು ಹೇಳ್ತಾಳೆ. ಆವಾಗ ನನ್ನ ಜಾಣ್ಮೆಯನ್ನು, ನನ್ನ ಪ್ರತಿಭೆಯನ್ನು, ನನ್ನ ಜ್ಞಾನಶಕ್ತಿಯನ್ನು ತೋರಿಸ್ಬೇಕು ಅನ್ನುವ ಒಂದೇ ಒಂದು ಕಾರಣಕ್ಕೆ ಇಂಗ್ಲೆಂಡಿಗೆ ಹೋಗ್ತಾರೆ. ಯಾವ ಒಂದು ಪರೀಕ್ಷೆಯನ್ನು ಸಾಮಾನ್ಯ ವಿದ್ಯಾರ್ಥಿಗಳು 4 ವರ್ಷ ಅಭ್ಯಾಸ ಮಾಡಿ ತೇರ್ಗಡೆ ಆಗ್ತಿದ್ರು, ಅಂತಹ ICS ಪರೀಕ್ಷೆಯನ್ನು ಕೇವಲ 8 ತಿಂಗಳ ಅವಧಿಯೊಳಗೆ ಅಧ್ಯಯನ ಮಾಡಿ 4ನೇ ಸ್ಥಾನಕ್ಕೆ ಅವನು ತೇರ್ಗಡೆಯಾಗಿ ದಾಖಲೆಯನ್ನು ಮಾಡಿದ್ದಿದೆ. ಇದು ಇತಿಹಾಸ.
ಇಂತಹ ಪ್ರತಿಭಾವಂತ ವಿದ್ಯಾರ್ಥಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಾಗಿದ್ದರು. ಆದರೆ ಅವರಿಗೆ ಆ ನೌಕರಿ ಮಾಡುವಂಥ ಇಚ್ಛೆ ಮನಸ್ಸಿನೊಳಗೆ ಇರಲಿಲ್ಲ. ಅವರಿಗೆ ಆ ಕಾಲದೊಳಗೆ ಭಾರತ ದೇಶದೊಳಗೆ ನಡೀತಾ ಇದ್ದಂತಹ ಸ್ವಾತಂತ್ರ್ಯದ ಚಳುವಳಿ, ಲೋಕಮಾನ್ಯ ತಿಲಕರು, ಸ್ವಾತಂತ್ರ್ಯ ವೀರ ಸಾವರ್ಕರ್ರು ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ವಿದ್ಯಮಾನಗಳನ್ನು ನೋಡಿ ಶೀಘ್ರಾತಿ ಶೀಘ್ರ ನಾನು ಭಾರತಕ್ಕೆ ಹೋಗಬೇಕು, ಆ ಚಳುವಳಿ ಒಳಗೆ ನಾನು ಧುಮುಕಬೇಕು ಅನ್ನುವಂಥ ತೀವ್ರವಾದ ಇಚ್ಛೆ ಅವ್ರ ಮನಸ್ಸಿನೊಳಗಿತ್ತು. ಆದರೆ ಸಿಕ್ಕಂತಹ ಏನು ಪ್ರೊಫೆಷನರಿ ಪೀರಿಯಡ್ ಅಂತ ನಾವು ಹೇಳ್ತೀವಿ, ಒಂದು 5-6 ತಿಂಗಳು ಅಲ್ಲೇ ಇರಬೇಕಾದಂಥ ಅನಿವಾರ್ಯತೆ ಅವರಿಗಿತ್ತು. ಆದರೆ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ವಾಪಸ್ ಭಾರತಕ್ಕೆ ಬಂದಾಗ ಮುಂಬೈ ಬಂದರ್ನೊಳಗೆ ಅವರು ಹಡಗಿನಿಂದ ಇಳಿತಾರ. ಆ ದೃಶ್ಯವನ್ನು ನೋಡಿದ್ರೆ ಸ್ವಾಮಿ ವಿವೇಕಾನಂದರು ಶಿಕಾಗೋ ಭಾಷಣವನ್ನು ಮುಗಿಸಿ 4 ವರ್ಷ ವಿದೇಶದೊಳಗೆ ಅಡ್ಡಾಡಿ ಯಾವಾಗ ಕೊಲಂಬೋಗೆ ಬಂದು ಇಳಿದ್ರು, ಆವಾಗ ಅವ್ರಿಗೆ ಯಾವ ರೀತಿಯ ಸ್ವಾಗತ ಸಿಕ್ಕಿತ್ತೋ ಅದೇ ರೀತಿಯ ಸ್ವಾಗತ ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ಆ ಸಂದರ್ಭದೊಳಗೆ ಸಿಕ್ತು. ಯಾಕಂದರೆ ICS ಪರೀಕ್ಷೆ ಪಾಸ್ ಮಾಡಿ ಆ ನೌಕರಿಯನ್ನು ಧಿಕ್ಕರಿಸಿ ಕಾಲಿನಿಂದ ಒದ್ದು ಸ್ವಂತದ ಸುಖಕ್ಕೆ ಬೆಂಕಿ ಹಚ್ಚಿಕೊಂಡು ಈ ಒಬ್ಬ ವಿದ್ಯಾರ್ಥಿ ತರುಣ ನಮ್ಮ ದೇಶಕ್ಕೆ ಬರ್ತಾ ಇದ್ದಾನೆ ಅಂತೇಳಿ ಸಾವಿರಾರು ಸಂಖ್ಯೆಯೊಳಗೆ ಅವನನ್ನು ಸ್ವಾಗತ ಮಾಡಲಿಕ್ಕೆ ಸಿದ್ಧರಾಗಿದ್ದರು. ಅದಾದ ಮೇಲೆ ಇಲ್ಲಿ ಬಂದ ನಂತರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದೊಳಗೆ ಏನು ಕಾಂಗ್ರೆಸ್ಸಿನ ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು, ಯಾವತ್ತು ಅವರು ಮುಂಬೈಗೆ ಬಂದು ಇಳಿತಾರೋ ಅವತ್ತೇ ಅವರು ಮಹಾತ್ಮ ಗಾಂಧೀಜಿಯವ್ರನ್ನ ಭೇಟಿ ಆಗ್ತಾರೆ. ಅಂದ್ರೆ ಎಷ್ಟು ತುಡಿತ ಅವ್ರ ಮನಸ್ಸಿನೊಳಗೆ ಈ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಇತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಮಹಾತ್ಮ ಗಾಂಧೀಜಿಯವರ ಜೊತೆ ಚರ್ಚೆ ಮಾಡ್ತಾ 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 ಅವ್ರಿಗೆ ಅನಿಸುತ್ತೆ, ಮಹಾತ್ಮ ಗಾಂಧೀಜಿಯವರು ಹಾಕಿಕೊಳ್ಳುವಂಥ ಏನು ಸತ್ಯಾಗ್ರಹ, ಅಹಿಂಸಾ ಹೋರಾಟ ಇತ್ಯಾದಿಗಳು ಏನಿದೆಯೋ ಇದರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಗೊಳ್ಳೋದು ತುಂಬ ದೀರ್ಘವಾದಂತಹ ಸಮಯ ಬೇಕಾಗುತ್ತೆ ಅನ್ನುವಂತಹ ಒಂದು ಸೂಕ್ಷ್ಮವನ್ನು ಅವರು ಅವಲೋಕಿಸಿದಾಗ ಇದನ್ನು ಗಮನಿಸಿದಂಥ ಗಾಂಧೀಜಿಯವರು ಅವರು ಕಲ್ಕತ್ತೆಗೆ ಹೋಗಿ ನೀನು ಈ ಕೆಲಸವನ್ನು ಮಾಡುವಂಥ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಕಲ್ಕತ್ತೆಗೆ ಹೋಗ್ತಾರೆ. ಕಲ್ಕತ್ತೆಯೊಳಗೆ ಹೋದ ನಂತರ ಅವರು ಕಾಂಗ್ರೆಸ್ಸಿನ ಯುವ ನೇತಾರರಾಗ್ತಾರೆ, ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಬಂಗಾಲದೊಳಗೆ ಆಗಿನ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾರೆ. ಅದಾದ ಮೇಲೆ 3-4 ವರ್ಷಗಳ ಕಾಲ ಅವರು ಕಾಂಗ್ರೆಸ್ಸಿನ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ನಂತರ 1938ನೇ ಇಸ್ವಿನಲ್ಲಿ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. 39ನೇ ಇಸ್ವಿನಲ್ಲಿ ನಡೆದಂಥ ಚುನಾವಣೆ, ಕಾಂಗ್ರೆಸ್ಸಿನ ಅಧ್ಯಕ್ಷತೆ ಸಲುವಾಗಿ ಚುನಾವಣೆ ನಡೆಯುತ್ತೆ. ಆವಾಗ ಸುಭಾಷ್ ಚಂದ್ರ ಬೋಸರು ಮತ್ತೊಮ್ಮೆ ಅಧ್ಯಕ್ಷರಾಗಬೇಕು ಅಂಥೇಳಿ ಅಪೇಕ್ಷೆ ಪಟ್ಟಿರ್ತಾರೆ. ಅನೇಕ ಜನ ಕಾಂಗ್ರೆಸ್ಸಿನ ಆ ದಿನದ ನಾಯಕರೆಲ್ಲರೂ ಸುಭಾಷ್ ಚಂದ್ರ ಬೋಸರೇ ಅಧ್ಯಕ್ಷರಾಗಬೇಕು ಅಂತ ಇಚ್ಛೆ ಪಟ್ಟಿರ್ತಾರೆ. ಆದರೆ ಮಹಾತ್ಮ ಗಾಂಧೀಜಿಯವ್ರಿಗೆ ಸುಭಾಷ್ ಚಂದ್ರ ಬೋಸರು ಅಧ್ಯಕ್ಷರಾಗೋದು ಬೇಕಾಗಿರಲಿಲ್ಲ. ಹೀಗಾಗಿ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ಮಹಾತ್ಮ ಗಾಂಧೀಜಿಯವರು ಚುನಾವಣೆಗೆ ನಿಲ್ಲಿಸ್ತಾರೆ. ಸ್ಪರ್ಧೆ ಆಗುತ್ತೆ, ವೋಟಿಂಗ್ ಆಗುತ್ತೆ. ನಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಸುಭಾಷ್ ಚಂದ್ರ ಬೋಸರಿಗೆ 1585 ಮತಗಳು ಬಿದ್ದರೆ ಮಹಾತ್ಮ ಗಾಂಧೀಜಿಯವರ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿದಂಥ ಪಟ್ಟಾಭಿ ಅವರಿಗೆ 1375 ಓಟುಗಳು ಬೀಳ್ತವೆ. ಸುಭಾಷ್ ಚಂದ್ರ ಬೋಸರು ಆರಿಸಿ ಬರ್ತಾರೆ, ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಆದರೆ ಮಹಾತ್ಮ ಗಾಂಧೀಜಿಯವರ ಅಸಹಕಾರ, ಅಲ್ಲಿನ ಏನು ಒಂದು ಕೂಟ ಇತ್ತು ಕಾಂಗ್ರೆಸ್ನೊಳಗೆ, ಅವರು ಯಾರೂ ಇವರಿಗೆ ಸಹಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಮನಸ್ಸಿಗೆ ಬೇಜಾರಾಗಿ ನೊಂದು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ಸಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ಅಧ್ಯಕ್ಷ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ತಮ್ಮದೇ ಆದಂಥ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ. ಈ ರೀತಿ ಕಾಂಗ್ರೆಸ್ಸಿನಿಂದ ಭ್ರಮನಿರಸನರಾಗಿ ನಾನೇ ನನ್ನ ದಾರಿಯೊಳಗೆ ಶಸ್ತ್ರಗಳ ಮೂಲಕ, ಹೋರಾಟದ ಮೂಲಕ, ಸಂಘರ್ಷದ ಮೂಲಕ ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತೀನಿ ಅನ್ನುವಂಥ ಘೋಷಣೆಯನ್ನು ಕೊಡ್ತಾರೆ. ಸುಭಾಷ್ ಚಂದ್ರ ಬೋಸರು ಭಾರತದೊಳಗೆ ಇರುವವರೆಗೆ 11 ಸಲ ಅವರನ್ನು ಜೈಲಿಗೆ ಹಾಕ್ತಾರೆ. 11 ಸಲ.
ದೀರ್ಘಾವಧಿ 2.5 ವರ್ಷದ 33ನೇ ಇಸ್ವಿಯ ಸಂದರ್ಭದೊಳಗೆ ಅವ್ರನ್ನ ಜೈಲಿಗೆ ಹಾಕಿದಾಗ 2.5 ವರ್ಷ ಅವರು ಜೈಲಿನೊಳಗಿರ್ತಾರೆ. ಆ ಜೈಲಿನೊಳಗಿದ್ದಂಥ ಸಂದರ್ಭದೊಳಗೆ ಸುಭಾಷ್ ಚಂದ್ರ ಯೋಚನೆ ಮಾಡಿದ್ದೇನು ಅಂತಂದ್ರೆ, ಭಾರತದ ಸಂವಿಧಾನ ಹೆಂಗಿರಬೇಕು, ಭಾರತದ ಸಾಮಾಜಿಕ ಸ್ಥಿತಿಗತಿಗಳು ಹೆಂಗಿರಬೇಕು, ಭಾರತದ ಆರ್ಥಿಕ ನೀತಿ ಹೆಂಗಿರಬೇಕು, ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ. ಸ್ವತಂತ್ರ ಭಾರತದೊಳಗೆ ಈ ಎಲ್ಲ ಸಂಗತಿಗಳು ಯಾವ ರೀತಿ ಇರಬೇಕು ಅನ್ನುವಂಥ ಚಿಂತನೆ ಜೈಲಿನೊಳಗಿದ್ದಾಗ ಮಾಡ್ತಾರೆ. ಆರೋಗ್ಯ ಹದಗೆಟ್ಟಂಥ ಆರೋಗ್ಯದಿಂದ ಅವರು ಬಿಡುಗಡೆ ಆಗಿ ಬಂದ ನಂತರ ಚಿಕಿತ್ಸೆಗಾಗಿ ಅವರನ್ನು ಯುರೋಪಿಗೆ ಕಳಿಸ್ತಾರೆ ಬ್ರಿಟಿಷರು, ಹೋಗಲಿ ಆ ಕಡೆ ಅಂಥೇಳಿ, ಇಲ್ಲಿದ್ದರೆ ಇವ ಭಾಳ ತಲೆನೋವು, ಅದಕ್ಕೆ ಯುರೋಪಿಗೆ ಹೋಗಿ ಚಿಕಿತ್ಸೆ ಪಡೀಲಿ ಅಂಥೇಳಿ. ಆದರೆ ಯುರೋಪಿಗೆ ಚಿಕಿತ್ಸೆಗೆ ಅಂತ ಹೋದಂತಹ ಈ ನೇತಾಜಿ ಅನೇಕ ಯುರೋಪಿನ ದೇಶಗಳನ್ನು ಸುತ್ತಾರೆ. ಆ ದೇಶದ ಪ್ರಮುಖರ ಜೊತೆ ಸಂಪರ್ಕ ಮಾಡ್ತಾರೆ. ಅಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ ರೀತಿ ಶಕ್ತಿಯನ್ನು ಇದಕ್ಕೆ ತುಂಬಬಹುದು ಅನ್ನುವಂಥ ಅಲ್ಲಿದ್ದಂಥ ಭಾರತೀಯ ಸಮುದಾಯಗಳ ಜೊತೆ ಅವರು ಚರ್ಚೆ ಮಾಡ್ತಾರೆ. ಈ ರೀತಿ 5-6 ರಾಷ್ಟ್ರಗಳನ್ನು ಸುತ್ತಾಡಿ ಕೊನೆಗೆ ಅವರು ಭಾರತಕ್ಕೆ ಬರ್ತಾರೆ. 1940ರ ಆಸ್ಪಾಸು ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವ್ರನ್ನ ಅವರು ಭೇಟಿ ಆಗ್ತಾರೆ. ಇದು ಒಂದು ಐತಿಹಾಸಿಕ ಭೇಟಿ ಅಂತ ಹೇಳ್ಬೋದು. ಆವಾಗ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳ್ತಾರೆ, ನಿನ್ನಂಥ ಒಬ್ಬ ಪ್ರತಿಭಾವಂತ, ನಿನ್ನಂಥ ಒಬ್ಬ ಶೂರ ಯಾವ ರೀತಿಯ ಯೋಚನೆಯನ್ನು ಇಟ್ಕೊಂಡು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕು ಅಂತ ನೀನು ಯೋಚನೆ ಮಾಡ್ತಾ ಇದೆಯೋ, ನಿನ್ನಂಥವನು ಸಣ್ಣ ಪುಟ್ಟ ಈ ಸತ್ಯಾಗ್ರಹದೊಳಗೆ ಭಾಗವಹಿಸೋದು ನಿನಗೆ ಶೋಭೆ ತರುವಂಥದ್ದಲ್ಲ, ಏನಾದರೂ ಜಗತ್ತು ಬೆರಗಾಗುವಂಥದ್ದು ಏನಾದರೂ ಮಾಡುವಂಥ ಸುಭಾಷ್ ಚಂದ್ರ ಬೋಸರಿಗೆ ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಹೇಳ್ತಾರೆ. ಅದಾದ ಕೆಲವೇ ದಿನದೊಳಗೆ ಮತ್ತೆ ಜೈಲಿಗೆ ಹಾಕ್ತಾರೆ ಅವ್ರನ್ನ. ಡಿಸೆಂಬರ್ 20-25ನೇ ತಾರೀಕಿನ ಸುಮಾರು ಅವರು ಜೈಲಿಗೆ ಹಾಕಿದಾಗ, ಜೈಲಿನೊಳಗಿದ್ದು ನನ್ನ ಜೀವನವನ್ನು ನಾನು ವ್ಯರ್ಥ ಮಾಡ್ಕೊಳ್ಬಾರ್ದು ಅಂಥೇಳಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆಮರಣ ಉಪವಾಸ ಸತ್ಯಾಗ್ರಹ ಜೈಲಿನೊಳಗೆ. ಎಲ್ಲಿ ಸುಭಾಷ್ ಚಂದ್ರ ಬೋಸರು ಜೈಲಿನೊಳಗೆ ಸತ್ತರೆ ಇಡೀ ದೇಶದೊಳಗೆ ಕ್ರಾಂತಿ ಆಗುತ್ತೋ ಅಂತ ಹೆದರಿ ಜನವರಿಯೊಳಗೆ ಅವರನ್ನು ಬಿಡುಗಡೆ ಮಾಡ್ತಾರೆ ಬ್ರಿಟಿಷರು. ಅವ್ರಿಗೆ ಹೆದರಿ ವಾಪಸ್ ಬಂದ ನಂತರ ಅವರನ್ನು ಗೃಹ ಬಂಧನದೊಳಗೆ ಇಡ್ತಾರೆ. ಗೃಹ ಬಂಧನದೊಳಗೆ ಇಟ್ಟಂಥ ಸಂದರ್ಭದೊಳಗೆ ಅವರ ಯೋಚನೆ ಚಿಂತನೆಯ ಲಹರಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಏನು ಹೇಳಿದ್ರು ಆ ವಿಷಯದ ಕುರಿತಂತೆ ಚಿಂತನೆ ಮಾಡ್ತಾ ಇರುತ್ತೆ. ಇದ್ದಕ್ಕಿದ್ದಂತೆ ಅವರು ತಮ್ಮ ಅಣ್ಣನ ಮಗ ಶಿಶಿರ್ ಅವರ ಸಹಾಯವನ್ನು ತಗೊಂಡು ಮಾರು ವೇಷವನ್ನು ಹಾಕ್ಕೊಂಡು, ಒಬ್ಬ ಅಫ್ಘಾನ್ ಪಠಾಣನ ವೇಷವನ್ನು ಧರಿಸ್ಕೊಂಡು ಅವ್ರ ಮನೆಯಿಂದ ಕಾಣೆ ಆಗ್ತಾರೆ, ತಪ್ಪಿಸ್ಕೊಂಡು ಹೋಗ್ತಾರೆ. ಅವರು ತಪ್ಪಿಸ್ಕೊಂಡು ಹೋದ 10 ದಿವಸಕ್ಕೆ ಹೊರಗಡೆ ಗೊತ್ತಾಗುತ್ತೆ ಸುಭಾಷ್ ಚಂದ್ರ ಬೋಸರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ. ಸುತ್ತಲೂ ಪೊಲೀಸರ ಪಹರೆ ಇದ್ರೂ ಸಹಿತ ಅವರು ಆ ಬ್ರಿಟಿಷ್ ಪೊಲೀಸರ ಇದರಿಂದ ಅವರು ತಪ್ಪಿಸ್ಕೊಂಡು ಕಾಬೂಲ್ ಮೂಲಕ ಅಫ್ಘಾನಿಸ್ತಾನವನ್ನು ಸೇರ್ತಾರೆ. ಪೇಶಾವರದ ಗಡಿಯೊಳಗೆ ಅವರು ದಾಟಬೇಕಾದ್ರೆ ಅವರು ನಡ್ಕೊಂಡಂಥ ರೀತಿ, ಮಾಡಿದಂಥ ಉಪಾಯ, ಜಿಯಾವುದ್ದೀನ್ ಅನ್ನುವ ಹೆಸರನ್ನೇ ಇಟ್ಕೊಂಡು ಒಬ್ಬ ಕ್ರಾಂತಿಕಾರಿಯ ಜೊತೆಗೆ ರಹಮತ್ ಖಾನ್ ಅಂತ ಅವನ ಹೆಸರು ಇಟ್ಕೊಂಡು ಇಬ್ಬರು ಪಠಾಣರ ವೇಷದೊಳಗೆ ಗಡಿಯೊಳಗೆ ಹೋಗಿ ನಿಂತಾಗ ಇವನು ಮಾತಾಡಿದರೆ ಎಲ್ಲಿ ಇವನನ್ನು ಹಿಡಿತಾರೋ ಅಂಥೇಳಿ ಇವ ಮೂಕ ಇದ್ದಾನ, ಇವನಿಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಒಂದು ದರ್ಗಾದೊಳಗೆ ಇವನ ಆರೋಗ್ಯವನ್ನು ಕಷ್ಟವನ್ನು ಹೇಳಿ ಅಲ್ಲಿಂದ ಪರಿಹಾರ ಪಡ್ಕೊಳ್ಳೋದ್ರ ಸಲುವಾಗಿ ಇವನನ್ನು ಕರ್ಕೊಂಡು ಹೊಂಟೀನಿ ಅಂತ ಅವನ ಜೊತೆ ಇದ್ದಂಥ ರಹಮತ್ ಖಾನ್ ಅವನು ಹೇಳಿದಾಗ ಅಫ್ಘಾನಿಸ್ತಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಯೋಚನೆ ಮಾಡಿರಿ, ಯಾವುದೇ ರೀತಿಯ ಸಾಧನಗಳಿಲ್ಲದೆ, ಯಾವುದೇ ರೀತಿಯ ಬೆಂಬಲಗಳಿಲ್ಲದೆ ಕಾಬೂಲ್ನಿಂದ ಅವರು ರಷ್ಯಾಕ್ಕೆ ಹೋಗ್ತಾರೆ. ರಷ್ಯಾಕ್ಕೆ ಹೋಗಬೇಕಾದ್ರೆ ಒಂದು ಹೆಸರು, ಇಟಲಿಯ ಒಬ್ಬ ಗುಮಾಸ್ತನ ಹೆಸರನ್ನು ಇಟ್ಕೊಂಡು ಅವ್ರು ರಷ್ಯಾಕ್ಕೆ ಹೋಗ್ತಾರೆ. ರಷ್ಯಾದಿಂದ ಜರ್ಮನಿಗೆ ಹೋಗ್ತಾರೆ. ಬರ್ಲಿನ್ನೊಳಗೆ ಹಿಟ್ಲರನನ್ನು ಭೇಟಿಯಾಗುವಂಥ ಪ್ರಯತ್ನ ಮಾಡ್ತಾರೆ. 1939 ಮತ್ತು 45ರ ನಡುವೆ ಏನು ಮಹಾಯುದ್ಧ ನಡೆದಿತ್ತು, 2ನೇ ಮಹಾಯುದ್ಧ. ಆ ಕಾರಣದಿಂದಾಗಿ ಬ್ರಿಟಿಷರ ಒಂದು
ದುರ್ಬಲತೆಯನ್ನು ಈ ಸಂದರ್ಭದೊಳಗೆ ಬಳಸ್ಕೊಳ್ಬೇಕು ಅಂಥೇಳಿ ಆ ಜರ್ಮನಿಯೊಳಗಿದ್ದಂತಹ ಜರ್ಮನಿ, ಜಪಾನ್ ಮತ್ತು ಇಟಲಿ, ಇವು ಅಮೇರಿಕಾ, ಒಂದು ಕಡೆ ರಷ್ಯಾ, ಇಂಗ್ಲೆಂಡ್ ಇವರ ವಿರುದ್ಧ ಯುದ್ಧ ನಡೆದಂಥ ಸಂದರ್ಭದೊಳಗೆ ಜರ್ಮನಿಯೊಳಗೆ ಯುದ್ಧ ಕೈದಿಗಳಾಗಿ ಬಂದಂತಹ ಭಾರತೀಯ ಸೈನಿಕರನ್ನು ಸಂಪರ್ಕ ಮಾಡ್ತಾರೆ. ಅವರಿಗೆ ದೇಶಭಕ್ತಿ, ಭಾರತದ ಸ್ವಾತಂತ್ರ್ಯ ಹೋರಾಟದ ಕುರಿತಂತೆ ಅವರಲ್ಲಿ ಚೇತನವನ್ನು ತುಂಬಿಸುವಂಥ ಪ್ರಯತ್ನ ಮಾಡಿ ಅವರು ಇವ್ರ ಜೊತೆ ಸೇರಿಕೊಳ್ಳುವಂತೆ ಮಾಡ್ತಾರೆ. ಸುಮಾರು 4,000 ಜನರ ಸೈನ್ಯವನ್ನು ಬರ್ಲಿನ್ನೊಳಗೆ ಕಟ್ತಾರೆ. ಅವರು ತಪ್ಪಿಸ್ಕೊಂಡು ಹೋದ 1 ವರ್ಷದ ನಂತರ ಯಾವಾಗ ಜರ್ಮನ್ ರೇಡಿಯೋ ಮೂಲಕ ಅವರು ಸಂದೇಶವನ್ನು ಕೊಡ್ತಾರೋ ಆವಾಗ ಗೊತ್ತಾಗುತ್ತೆ ಬ್ರಿಟಿಷ್ ಸರ್ಕಾರಕ್ಕೆ ಸುಭಾಷ್ ಚಂದ್ರ ಬೋಸರು ಜರ್ಮನ್ ಒಳಗಿದ್ದಾರೆ ಅಂಥೇಳಿ. ಈ ರೀತಿಯ ಒಂದು ವ್ಯೂಹವನ್ನು, ಈ ರೀತಿಯ ಒಂದು ತಂತ್ರವನ್ನು ಇಡೀ ಜಗತ್ತಿನ ಎಲ್ಲ ನಾಯಕರನ್ನು ಭೇಟಿಯಾಗುವಂಥ ಇಟಲಿಯ ಮುಸೋಲಿನಿ ಅವರನ್ನು ಭೇಟಿಯಾಗ್ತಾರೆ, ಜಪಾನಿನ ಪ್ರಧಾನಿಯನ್ನು ಭೇಟಿಯಾಗ್ತಾರೆ. ಈ ರೀತಿ ಜಗತ್ತಿನ ದಿಗ್ಗಜರನ್ನು ಭೇಟಿಯಾಗಿ ಅವರ ಕಡೆಯಿಂದ ಸೈನ್ಯವನ್ನು ಸಂಪಾದನೆ ಮಾಡುವಂಥ, ಎಲ್ಲ ರೀತಿಯ ಸಹಕಾರವನ್ನು ಸಂಪಾದನೆ ಮಾಡುವಂಥ ಒಂದು ಚಾಕಚಕ್ಯತೆ ಸುಭಾಷ್ ಚಂದ್ರ ಬೋಸ್ರಲ್ಲಿ ಇರುತ್ತೆ. ಇಂಡಿಯನ್ ನ್ಯಾಷನಲ್ ಆರ್ಮಿ INA, ಆಜಾದ್ ಹಿಂದ್ ಫೌಜ್, ರಾಸ್ ಬಿಹಾರಿ ಬೋಸ್ರ ಜೊತೆ ಸೇರಿಕೊಂಡವರು ಸುಮಾರು 40,000 ಜನ ಸೈನಿಕರನ್ನು ತಯಾರು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಜೊತೆ ಅವ್ರದ್ದು ಮತಭೇದ ಇತ್ತು, ಆದರೆ ಮಹಾತ್ಮ ಗಾಂಧೀಜಿಯನ್ನು ಯಾವ ರೀತಿ ಗೌರವಿಸ್ತಾ ಇದ್ರು ಅಂತಂದ್ರೆ ಅವರೇನು ಆಜಾದ್ ಹಿಂದ್ ಫೌಜ್ ಸೈನ್ಯವನ್ನು ತಯಾರು ಮಾಡಿದ್ರು, ಆ ಸೈನ್ಯದ 3 ಬಟಾಲಿಯನ್ಗಳಿಗೆ ಅವ್ರು ಇಟ್ಟಂಥ ಹೆಸರು, ಒಂದಕ್ಕೆ ಗಾಂಧೀಜಿ ಅಂತ ಇಡ್ತಾರೆ, ಇನ್ನೊಂದಕ್ಕೆ ನೆಹರು ಅಂತ ಇಡ್ತಾರೆ, 3ನೇದಕ್ಕೆ ಆಜಾದ್ ಅಂತ ಇಡ್ತಾರೆ. ಅಂದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದೊಳಗೆ ಗಾಂಧೀಜಿಯವ್ರ ಜೊತೆ ಮತಭೇದ ಇದ್ದರೂ ಸಹಿತ ವರ್ಕಿಂಗ್ ಟುಗೆದರ್ ಸೆಪರೇಟ್ಲಿ ಅಂತ ನಾವು ಯಾವುದಕ್ಕೆ ಹೇಳ್ತೇವೋ ಆ ರೀತಿ ಅವರ ಮತ ಬೇರೆ ಇದ್ದರೂ ಅವ್ರದ್ದು ಉದ್ದೇಶ ಒಂದೇ ಇದೆ ಅನ್ನುವ ಕಾರಣಕ್ಕಾಗಿ ಗಾಂಧೀಜಿಯವರ ಮೇಲಿನ ಗೌರವ ಅವ್ರದ್ದು ಕಡಿಮೆ ಆಗಿರುವುದಿಲ್ಲ. ಜಪಾನಿನ ಪ್ರಧಾನಿ ಟೋಜೋ ಇವರ ಕಳಕಳಿಯನ್ನು ನೋಡಿ ಜಪಾನಿನ ಅಧೀನದೊಳಗಿದ್ದಂಥ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ಬಿಟ್ಟುಕೊಡ್ತಾರೆ. ಈ ರೀತಿಯ ಒಂದು ಅಸಾಮಾನ್ಯ ಬೆಂಬಲವನ್ನು ಜಾಗತಿಕ ಸಮುದಾಯದ ಕಡೆಯಿಂದ ಅವರು ಗಳಿಸ್ತಾರೆ. ಇಂಫಾಲ್ ಮತ್ತು ಮಣಿಪುರದ ಮೂಲಕ ಭಾರತವನ್ನು ಪ್ರವೇಶ ಮಾಡಬೇಕು, ಸಶಸ್ತ್ರ ಹೋರಾಟ ಮಾಡಬೇಕು ಅನ್ನುವಂಥ ಪ್ರಯತ್ನದೊಳಗೆ ಜಪಾನಿನ ಸೈನಿಕರ ಜೊತೆ ಅವರು ಬರ್ತಾರೆ. 48ನೇ ಹುಟ್ಟುಹಬ್ಬದ ಸಂದರ್ಭದೊಳಗೆ ಅಭಯ್ ಪಾಟೀಲರು ಹೇಳಿದರು, ಅವರಿಗೆ ದುಡ್ಡಿನ ಕೊರತೆ ಎಷ್ಟಿತ್ತು, ಅದರ ಸಲುವಾಗಿ ಏನು ಮಾಡಿದರು ಅಂತ ಹೇಳಿ. ಆ 48ನೇ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ ಅಂತ ಹೇಳಿದಾಗ, ಇವತ್ತಿನ ತನಕ ನಾನು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿಲ್ಲ, ಇವತ್ತು ನನಗೆ ಬೇಡ ಅಂತ ಹೇಳಿದಾಗ ಒತ್ತಾಯದಿಂದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಆ ಸಂದರ್ಭದೊಳಗೆ ಅವ್ರು ಹೇಳ್ತಾರೆ, 48ನೇ ಹುಟ್ಟುಹಬ್ಬವನ್ನು ನಾನು ಆಚರಿಸ್ಕೊಳ್ತಾ ಇದ್ದೀನಿ, ಆದರೆ 49ನೇ ಹುಟ್ಟುಹಬ್ಬ ಆಚರಿಸೋದ್ರ ಹೊತ್ತಿಗೆ ನಾನು ಇರಲ್ಲ ಅಂಥೇಳಿ. 2 ಬಾರಿ ಅವರನ್ನು ತುಲಾಭಾರ ಮಾಡಿ, ಚಿನ್ನದೊಳಗೆ ತುಲಾಭಾರ ಮಾಡಿ ಆ ಚಿನ್ನವನ್ನು ಈ ಸೈನ್ಯಕ್ಕೆ ಹೋರಾಟದ ಸಲುವಾಗಿ ಅಲ್ಲಿದ್ದಂಥವ್ರು ಎಲ್ಲರೂ ಸಂಗ್ರಹ ಮಾಡಿ ಕೊಡ್ತಾರೆ. ಈ ರೀತಿಯ ಒಂದು ಬೆಂಬಲವನ್ನು ಪಡ್ಕೊಂಡು ಸಶಸ್ತ್ರ ಕ್ರಾಂತಿಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ರಕ್ತ ಚೆಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಪಡಿಬೇಕು, ಆವಾಗ ಸ್ವಾತಂತ್ರ್ಯದ ಬೆಲೆ ನಮಗೆ ಗೊತ್ತಾಗತ್ತೆ ಅನ್ನುವಂಥ ಭಾವವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಮಾಡ್ತಾ ಕೊನೆಗೆ ಆ ಹೋರಾಟದೊಳಗೆ ಹಿನ್ನಡೆ ಆದಂಥ ಸಂದರ್ಭದೊಳಗೆ ಸೈನ್ಯವನ್ನು ವಿಸರ್ಜನೆ ಮಾಡಿ ಸ್ವಲ್ಪ ದಿನ ವಿಶ್ರಾಂತಿ ತಗೊಂಡು ಮತ್ತೆ ನಾನು ಹೋರಾಟ ಪ್ರಾರಂಭ ಮಾಡಬೇಕು ಅನ್ನುವಂಥ ಸಂದರ್ಭ ಇದ್ದಾಗ ಅವರು ಜಪಾನಿನಿಂದ ರಷ್ಯಾಕ್ಕೆ ಹೋಗಿ ರಷ್ಯಾದ ಬೆಂಬಲವನ್ನು ಪಡ್ಕೊಂಡು ನಾನು ಹೋರಾಟ ಮುಂದುವರಿಸಬೇಕು ಅನ್ನುವಂಥ ಸಂದರ್ಭದೊಳಗೆ ವಿಮಾನದೊಳಗೆ ಅವರು ಹೋಗ್ತಾರೆ. ಅದರ ದುರ್ದೈವದಿಂದ ವಿಮಾನ ಅಪಘಾತ ಆಯಿತು ಅನ್ನುವಂಥ ಸುದ್ದಿ ಬರುತ್ತೆ. ಆದರೆ 18ನೇ ತಾರೀಕು ವಿಮಾನದ ಅಪಘಾತ ಆಗಿರುತ್ತೆ. 23ನೇ ತಾರೀಕಿನವರೆಗೆ ಯಾವುದೇ ರೀತಿಯ ಹೇಳಿಕೆಗಳು ತೈವಾನ್ನಿಂದ ಬಂದಿರಲ್ಲ. ಹೀಗಾಗಿ ಆ ಅಪಘಾತದೊಳಗೆ ಸುಭಾಷ್ ಚಂದ್ರ ಬೋಸರು ಬಲಿದಾನ ಆಯಿತೋ ಅಥವಾ ಅವರು ಜೀವಂತ ಇದ್ದಾರೋ ಅನ್ನೋದ್ರ ಬಗ್ಗೆ ಇವತ್ತಿಗೂ ಒಂದು ನಿಗೂಢವಾದಂತಹ ಸಂದಿಗ್ಧ ಸ್ಥಿತಿ ಇರೋದನ್ನು ನಾವು ನೋಡ್ತೀವಿ. ಈ ರೀತಿ ದೇಶಕ್ಕಾಗಿ ಎಲ್ಲ ತನ್ನ ಸಾಮರ್ಥ್ಯವನ್ನು, ಪ್ರತಿಭೆಯನ್ನು, ಜ್ಞಾನವನ್ನು ಬಳಸ್ಕೊಂಡು
ಅದಕ್ಕೆ ಬೇಕಾದಂತಹ ಎಲ್ಲ ಸಂಪನ್ಮೂಲಗಳನ್ನು ತಾವೇ ನಿರ್ಮಾಣ ಮಾಡಿಕೊಂಡು, ಯಾವ ರೀತಿ ಶಿವಾಜಿ ಮಹಾರಾಜರು ಶೂನ್ಯದಿಂದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು, ಅದೇ ರೀತಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಕೈಯೊಳಗೆ ಏನೂ ಇಲ್ಲಾರದಂಥ ಸಂದರ್ಭದೊಳಗೆ ವಿದೇಶದೊಳಗೆ ಹೋಗಿ ಬೇರೆ ಬೇರೆ ದೇಶಗಳನ್ನು ಸುತ್ತಾಡಿ ಅಲ್ಲೆಲ್ಲ ತಮ್ಮ ಬೆಂಬಲವನ್ನು ಅವರು ಕ್ರೋಢೀಕರಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಗೆಲ್ಲಬೇಕು ಅನ್ನುವಂಥ ಒಂದು ಪ್ರಯತ್ನ ಅವ್ರದ್ದು ಇಡೀ ಜಗತ್ತಿನ ಇತಿಹಾಸದೊಳಗೆ ಒಂದು ಅದ್ವಿತೀಯವಾದದ್ದು ಅಂತ ಹೇಳ್ಬೋದು. ಆ ರೀತಿ ಹೋರಾಟ ಮಾಡಿದ್ದರ ಪರಿಣಾಮವಾಗಿಯೇ ಆವಾಗ 1942ನೇ ಇಸ್ವಿ ನಂತರದ ಕ್ವಿಟ್ ಇಂಡಿಯಾ ಮೂಮೆಂಟು ಇತ್ಯಾದಿ ಅದು ಒಂದು ಕಡೆ ಆದರೆ, ನೇತಾಜಿ ಸುಭಾಷ್ ಚಂದ್ರ ಬೋಸರ ಮತ್ತು ಎರಡನೇ ಮಹಾಯುದ್ಧದ ಪರಿಣಾಮವಾಗಿ ಏನು ಬ್ರಿಟನ್ ದುರ್ಬಲ ಆಗಿತ್ತು, ಆ ಒಂದು ಹತಾಶೆ ಭಾವನೆಯಿಂದ ಇನ್ನು ನಾವು ಭಾರತವನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ನಿರ್ಣಯಕ್ಕೆ ಬಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂಥ ನಿರ್ಣಯವನ್ನು ಬ್ರಿಟಿಷರು ಮಾಡ್ತಾರೆ. ನಮ್ಮ ದೇಶಕ್ಕೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಸಿಗುತ್ತೆ. ಇದರೊಳಗೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಅತ್ಯಂತ ಹಿರಿದಾದದ್ದು. ಹೀಗಾಗಿ ಇವತ್ತು ಸ್ವತಂತ್ರ ಭಾರತದ ತಿಳಿಗಾಳಿಯ ಉಸಿರನ್ನು ನಾವೆಲ್ಲರೂ ಉಸಿರಾಡಿಸ್ತಾ ಇದ್ದೀವಿ. ಯಾವ ರೀತಿ ನೇತಾಜಿ ಸುಭಾಷ್ ಚಂದ್ರ ಬೋಸರು, ಶಿವಾಜಿ ಮಹಾರಾಜರು, ಸ್ವಾಮಿ ವಿವೇಕಾನಂದರು, ಅನೇಕ ಜನ ಸಂತರು, ಮಹಂತರು, ಋಷಿಗಳು ತಮ್ಮೆಲ್ಲ ಜೀವನವನ್ನು ಮುಡುಪಾಗಿಟ್ಟು ದೇಶವನ್ನು ಕಟ್ಟುವಂಥ ಕೆಲಸ ಮಾಡಿದಾರೋ, ಮುಂದಿನ ಪೀಳಿಗೆಗೆ ಇದೇ ಭಾರತವನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ಜಗತ್ತಿನಲ್ಲೇ ಜಗನ್ಮಾತೆಯನ್ನಾಗಿ ಮಾಡಿ ಜಗದ್ಗುರು ಭಾರತವನ್ನು ಮಾಡುವಂತಹ ಒಂದು ಜವಾಬ್ದಾರಿ ಅದು ನಮ್ಮೆಲ್ಲರ ಮೇಲಿದೆ ಅನ್ನುವಂಥದ್ದು. ಈ ಸಂದರ್ಭದೊಳಗೆ ಆ ಸಂಕಲ್ಪವನ್ನು ನೀವು ಎಲ್ಲರೂ ಮಾಡೋಣ. ದೇಶಕ್ಕಾಗಿ ನಾವೇನಾದರೂ ಮಾಡಬೇಕು, ದೇಶದ ಸಲುವಾಗಿ ನಾವೇನಾದರೂ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು, ಭಾವನೆಯನ್ನು ಇಟ್ಕೊಂಡು, ಭಾವ ಇದ್ದಾಗ ವಿಚಾರ ಬರುತ್ತೆ, ವಿಚಾರಕ್ಕೆ ಬುದ್ಧಿ ಸೇರಿದಾಗ ವಾಣಿ ಹೊರಗಡೆ ಬರುತ್ತೆ, ಆ್ಯಕ್ಷನ್ ಹೊರಗಡೆ ಬರುತ್ತೆ. ಆ ದೃಷ್ಟಿಯಿಂದ ದೇಶಭಕ್ತಿಯ ಭಾವ ಎಲ್ಲರ ಮನಸ್ಸಿನೊಳಗೆ ಜಾಗರಣ ಆಗಲಿ. ಆ ಕಾರಣಕ್ಕಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನದ ಪುಟಗಳನ್ನು ನಾವು ತಿರುವಿ ಹಾಕಬೇಕು. ಅವರ ಬಾಲ್ಯದ ಜೀವನದೊಳಗೆ ಅವರ ನಡವಳಿಕೆ ಹೇಗಿತ್ತು, ಕಾಂಗ್ರೆಸ್ಸಿನ ಹೋರಾಟದ ಸಂದರ್ಭದೊಳಗೆ ಅವರು ಬೇರೆ ಬೇರೆ ಸೂಕ್ಷ್ಮಗಳನ್ನು ಯಾವ ರೀತಿ ಅವಲೋಕಿಸ್ತಾ ಇದ್ರು, ಅದಾದ ನಂತರ ಜೈಲಿನೊಳಗಿದ್ದಾಗ ಅವರು ಹತಾಶರಾಗದೆ, ನಿರಾಶರಾಗದೆ, ಅನಾರೋಗ್ಯದ ಪರಿಸ್ಥಿತಿಯೊಳಗೂ ಅವರು ಯಾವ ರೀತಿ ಜಿದ್ದಿನಿಂದ ದೇಶದ ಕುರಿತಂತೆ ಚಿಂತನೆ ಮಾಡ್ತಾಯಿದ್ರು, ಮತ್ತು ದೇಶದ ಹೊರಗಡೆ ಇದ್ಕೊಂಡು ದೇಶಕ್ಕಾಗಿ ಸೈನ್ಯವನ್ನು ಕಟ್ಟುವಂಥ ಒಂದು ಪರಾಕ್ರಮದ ಕೆಲಸವನ್ನು ಯಾವ ರೀತಿ ಮಾಡಿದರು, ಯಾವ ರೀತಿಯ ನೋವನ್ನು ಅವರು ಅನುಭವಿಸಿದರು, ಯಾವ ರೀತಿಯ ಒಂದು ಸಾಮ್ರಾಜ್ಯವನ್ನು ಹೊರಗಡೆ ಅವರು ನಿರ್ಮಾಣ ಮಾಡಿ ಸೈನಿಕ ಶಕ್ತಿಯ ಮೂಲಕ ದೇಶಕ್ಕೆ ಹೋರಾಟ ಪುರುಷಾರ್ಥದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡಿದರು. ಅದೆಲ್ಲವನ್ನು ನಾವು ಅಧ್ಯಯನ ಮಾಡುವಂಥ, ಅದರಿಂದ ಒಂದಿಷ್ಟು ಪಾಠವನ್ನು ಕಲಿಯುವಂಥ, ಮತ್ತು ಆ ಪಾಠದ ಕಾರಣದಿಂದಾಗಿ ಭಾರತಕ್ಕಾಗಿ ನಾನೇನು ಮಾಡಬೇಕು ಅನ್ನುವ ಯೋಚನೆ ವಿಚಾರ ನಮ್ಮ ಮನಸ್ಸಿನೊಳಗೆ ಮೂಡುವಂತೆ, ಅದು ನಡವಳಿಕೆಯೊಳಗೆ ವ್ಯಕ್ತ ಆಗುವಂತೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಮಸ್ಕಾರ ಮಾಡಿ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.